Hello everyone. In today's class, let us study about equations solvable for y, solvable for x, equations do not contain y, equations do not contain x, homogeneous in x and y, and first degree in x and y. So in the previous class, we have taken all these, right? Like this. So in today's class, let us consider all the methods or cases one by one. Okay, so first one is equations solvable for y. Consider the given differential equation in the form f of x y p equal to 0. We need to rearrange the terms as function of y. We need to solve for y, therefore we need to consider this function as a function of y. So we call this as pi of x comma p. ನಾವು ಇದನ್ನು yಗೆ ಸಾಲ್ವ್ ಮಾಡಬೇಕಂತಿದ್ದಾಗ y ಈಕ್ವಲ್ ಟು ಈ ಎರಡು ವೇರಿಯೇಬಲ್ಸ್ ಏನಿದೆಯೋ ಅದರ ಫಂಕ್ಷನ್ ಆಗಿ ರಿಪ್ರೆಸೆಂಟ್ ಮಾಡ್ಕೊಳ್ಳೋಣ. ಆವಾಗ y ಈಕ್ವಲ್ ಟು ಪೈ ಆಫ್ ಎಕ್ಸ್ ಕಾಮ ಪಿ ಬಂತು. ಪೈ ಅನ್ನುವಂಥದ್ದು ಯಾವುದೋ ಒಂದು ಫಂಕ್ಷನ್. ಸೊ ವಿಚ್ ಇಸ್ ಸಾಲ್ವೇಬಲ್ ಫಾರ್ ವೈಗೆ ಅದು ಬರುತ್ತೆ ಆನ್ಸರ್. ಸೊ ಈ ಇಕ್ವೇಷನನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮಗೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಪಿ, ಪೈ ಆಫ್ ಎಕ್ಸ್ ಕಾಮ ಪಿ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಡ್ಯಾಶ್ ಆಫ್ ಎಕ್ಸ್ ಕಾಮ ಪಿ ಬಂತು. ಸೊ ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂತಂದರೆ ಪೈ ಒನ್ ಆಫ್ ಎಕ್ಸ್ ಕಾಮ ಪಿ ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಎಕ್ಸ್ ಪಿ ಮತ್ತು ಡಿ ಪಿ ಬೈ ಡಿ ಎಕ್ಸ್. ನೋಡಿ ಪಿ ಇದೆ ಅಲ್ವಾ, ಅದನ್ನು ನಾವು ಇಲ್ಲೊಂದು ಪಿ ಇತ್ತು ನಮಗೆ, ಅದನ್ನು ಡಿಫ್ರೆನ್ಷಿಯೇಟ್ ಪುನಃ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿ ಪಿ ಬೈ ಡಿ ಎಕ್ಸ್ ಬಂದೋಗಿರುತ್ತೆ ಅಲ್ಲಿ. ಓಕೆ, ಸೊ ವಿಚ್ ಈಸ್ ಫಸ್ಟ್ ಆರ್ಡರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಪಿ ಇನ್ ಪಿ ಆ್ಯಂಡ್ ಎಕ್ಸ್ ಬಂತು. ಸೊ ಹೆನ್ಸ್ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಆ್ಯಂಡ್ ದ ಜನರಲ್ ಸೊಲ್ಯೂಷನ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಸಮ್ ಫಂಕ್ಷನ್ ಆಫ್ ಎಕ್ಸ್ ಪಿ ಆ್ಯಂಡ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಈಕ್ವಲ್ ಟು 0 ವಿತ್ ಸಿ ಇಸ್ ಆ್ಯನ್ ಆರ್ಬಿಟ್ರರಿ. ಅದೇ ರೀತಿ ಸಾಲ್ವೇಬಲ್ ಫಾರ್ ಎಕ್ಸ್ ಮಾಡ್ಬೋದು ನಾವು. ಇಲ್ಲಿ ಏನು ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ವೈ ಪಿ ಅನ್ನು ಎಕ್ಸ್ ಆಗಿ ಬರ್ಕೊಳ್ತೀವಿ. ಸೊ ಎಕ್ಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಆಫ್ ವೈ ಪಿ ಬಂತು. ಈ ಇಕ್ವೇಷನ್ ಅನ್ನು ಪುನಃ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ವೈ. ಡಿ ಎಕ್ಸ್ ಬೈ ಡಿ ವೈ ಆಯಿತು. ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಪಿ, ಡಿ ಎಕ್ಸ್ ಬೈ ಡಿ ವೈ ಅಂತಂದರೆ 1 ಬೈ ಡಿ ವೈ ಬೈ ಡಿ ಎಕ್ಸ್, ದಟ್ ಈಸ್ 1 ಬೈ ಪಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಡ್ಯಾಶ್ ಆಫ್ ವೈ ಕಾಮ ಪಿ ಆಯಿತು. ಸೊ ಈ ಇಕ್ವೇಷನ್ ನಮ್ಗೆ ಯಾವ ಫಾರ್ಮೆಟಲ್ಲಿ ಬರುತ್ತೆ ಅಂತಂದರೆ ಒಂದು ಫಂಕ್ಷನ್ ಆಫ್ ವೈ ಪಿ ಆ್ಯಂಡ್ ಡಿ ಪಿ ಬೈ ಡಿ ವೈ ಬಂದಿರುತ್ತೆ. ಇಲ್ಲಿ ಪಿ ಇದೆಯಲ್ವಾ, ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಅಂದರೆ ಇಲ್ಲಿರುವಂತಹ ಪಿ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಅದು ಡಿ ಪಿ ಬೈ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ವೈ ಬಂದಿರುತ್ತೆ. ಓಕೆ, ಸೊ ಈ ಥರ ಆಗುತ್ತೆ. ಅದರ ಜನರಲ್ ಸೊಲ್ಯೂಷನ್ ಏನು ಬರುತ್ತೆ ಅಂದರೆ ಪೈ 3 ಆಫ್ ವೈ ಪಿ ಈಕ್ವಲ್ ಟು ವೈ ಪಿ ಕಾಮ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಈಕ್ವಲ್ ಟು 0 ಫಾರ್ಮೆಟಲ್ಲಿ ಬರುತ್ತೆ. ಸೊ ಹಾಗಾದರೆ ಕೆಲವೊಂದ್ಸಲ ಇಕ್ವೇಷನ್ಸ್ ಏನಾಗಿರುತ್ತೆ, ಎಕ್ಸ್ ಅನ್ನು ಡೈರೆಕ್ಟಾಗಿ ಹೊಂದಿರೋದಿಲ್ಲ. ಸೊ ಅಂತಹ ಇಕ್ವೇಷನ್ಸನ್ನು ವಿ ನೀಡ್ ಟು ಸಾಲ್ವ್ ಫಾರ್ ಪಿ. ಓಕೆ, ಸೊ ದ ಇಕ್ವೇಷನ್ ವಿಲ್ ಬಿ ಇನ್ ದ ಫಾರ್ಮ್ ಎಫ್ ಆಫ್ ವೈ ಕಾಮ ಪಿ ಈಕ್ವಲ್ ಟು 0 ಬಿಕಾಸ್ ಎಕ್ಸ್ ವಿಲ್ ನಾಟ್ ಬಿ ಇನ್ ಡೈರೆಕ್ಟ್ಲಿ. ಇಟ್ ಮೇ ಬಿ ಸಾಲ್ವ್ಡ್ ಫಾರ್ ಪಿ. ಪಿ ಈಕ್ವಲ್ ಟು ಸಮ್ ಫಂಕ್ಷನ್ ಆಫ್ ವೈ ಬಂತು, ಇರೋದೇ 2, ಎಕ್ಸ್ ಇಲ್ಲ. ಸೊ ಅವಾಗ ಪಿ ಅನ್ನು ನೀವು ಸಾಲ್ವಬಲ್ ಫಾರ್ ಮಾಡಿದಾಗ ಎಫ್ ಆಫ್ ವೈ ಉಳಿಯುತ್ತೆ ನಮಗಲ್ಲಿ, ಅಂದರೆ ಸಮ್ ಫಂಕ್ಷನ್ ಆಫ್ ವೈ ಬಂದಿರುತ್ತೆ ಅಡ್ಜಸ್ಟ್ಮೆಂಟಲ್ಲಿ. ಸೊ ಇದನ್ನು ನಾವು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿ ಸಾಲ್ವ್ ಮಾಡುವಂಥದ್ದು. ಅದೇ ರೀತಿ ವೈ ಅನ್ನು ಡೈರೆಕ್ಟಾಗಿ ಹೊಂದಿಲ್ಲದೆ ಇದ್ದರೂ ಸೇಮ್ ಮೆಥಡ್ ಫಾಲೋ ಆಗುತ್ತೆ. ಎಕ್ಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಆಫ್ ಪಿ ಬಂದಿರುತ್ತೆ. ಸೊ ಅಲ್ಲಿ ನಮಗೆ ಸೊಲ್ಯೂಷನ್ ಆಪ್ಟೇನ್ ಆಗುತ್ತೆ. ಸೊ ಎಕ್ಸಾಂಪಲ್ಸನ್ನು ನೋಡೋಣ ಯಾವ ಥರ ಸಾಲ್ವ್ ಆಗುತ್ತೆ ಇದು ಅಂತ. ಫಸ್ಟ್ ಎಕ್ಸಾಂಪಲ್, y ಪ್ಲಸ್ ಪಿ ಎಕ್ಸ್ ಈಕ್ವಲ್ ಟು ಎಕ್ಸ್ ರೇಸ್ ಟು 4 ಪಿ ಸ್ಕ್ವೇರ್ ಅಲ್ವಾ. ಇದು ಸಾಲ್ವೇಬಲ್ ಫಾರ್ y ಮಾಡೋಣ ನಾವು. ಸೊ ಸಾಲ್ವೇಬಲ್ ಫಾರ್ y ಅಂತ ಇರುವಾಗ y ಈಕ್ವಲ್ ಟು ಎಕ್ಸ್ ರೇಸ್ ಟು 4 ಪಿ ಸ್ಕ್ವೇರ್. ಸೊ ಈ ಪಿ ಎಕ್ಸ್ ಅನ್ನು ಈ ಕಡೆ ತೊಗೊಬಂದರೆ ಮೈನಸ್ ಪಿ ಎಕ್ಸ್ ಆಯಿತು. ನೋಡಿ, ಅದು ಸಾಲ್ವೇಬಲ್ ಫಾರ್ y ಮಾಡಿದಾಗ ನಮಗೆ ಫಂಕ್ಷನ್ ಆಫ್ ಪಿ ಆ್ಯಂಡ್ ಎಕ್ಸ್ ಈ ಕಡೆ ಬರಬೇಕು. ಹೌದಾ, ಬಂದಿದೆ. ಓಕೆ, ನಾವು ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಗೊತ್ತಿದೆ ನಿಮಗೆ, ಅಕಾರ್ಡಿಂಗ್ ಟು ದ ಮೆಥಡ್ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಪಿ. ಸೊ ಪಿ ಇಂಟು ಎಕ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡುವಾಗ ನಮ್ಗೆ ಇಲ್ಲಿ ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಪಿ ಮೈನಸ್ ಪಿ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1, ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಪಿ ಈಸ್ ಡಿ ಪಿ ಬೈ ಡಿ ಎಕ್ಸ್ ಪ್ಲಸ್ here also we need to use product formula x raised to 4 into derivative of p square which is 2p into dp by dx plus p square into derivative of x raised to 4 which is 4x cube.
ಇಲ್ಲಿ ಪಿ ಇದೆ, ಇಲ್ಲಿ ಮೈನಸ್ ಪಿ ಇದೆ, ಇದು ಎರಡನ್ನು ಈ ಕಡೆ ತೊಗೊಂಡ್ರೆ ಪಿ ಪ್ಲಸ್ ಪಿ ವಿಚ್ ಇಸ್ 2p ಈಕ್ವಲ್ ಟು ಡಿ ಪಿ ಬೈ ಡಿ ಎಕ್ಸ್ ಆಯಿತು. ಅದನ್ನು ಹೊರಗಡೆ ತೊಗೊಂಡ್ರೆ ಮೈನಸ್ ಎಕ್ಸ್ ಇಲ್ಲಿದೆ, ಇಲ್ಲಿ 2x⁴p ಇದೆ, ಇಲ್ಲಿ ಯಾವುದೇ ಟರ್ಮ್ ಇಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಇಡಿ, ಡಿ ಪಿ ಬೈ ಡಿ ಎಕ್ಸ್ ಇಲ್ಲ ಅಲ್ಲಿ ಅದಕ್ಕೆ. ಓಕೆ, ಸೊ ಈ ಕಡೆ ಇಲ್ಲಿ ನೀವು ಇಟ್ಕೊಂಡಿದ್ದೀರಾ, ಇಲ್ಲಿ 2 ಬರಬೇಕೇನೋ ಹೆಚ್ಚಾಗಿ ಸರಿ ಮಾಡ್ಕೊಳ್ಳಿ ಅದನ್ನು. ಓಕೆ, x⁴ ಇಂಟು ಆಗಬೇಕು ಇಲ್ಲಿ ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ಓಕೆ, ಇಲ್ಲಿ ಇಂಟು ಮಾಡ್ಕೊಳ್ಳಿ. ಸೊ 2p ಮೈನಸ್ p ಸ್ಕ್ವೇರ್ 2 2 4 ಅಲ್ವಾ, 4p. ಹೆಂಗಾಗತ್ತೆ ಅಂತಂದರೆ ಈ 2pಯನ್ನು ಆ್ಯಸ್ ಇಟ್ ಈಸ್ ಇಡಿ, ಇದಕ್ಕೆ ಡಿ ಪಿ ಬೈ ಡಿ ಎಕ್ಸ್ ಇದೆ, ಇದಕ್ಕೆ ಯಾವುದೂ ಇಲ್ಲ, ಈ ಟರ್ಮ್ ಅನ್ನೊಂದೇ ಈ ಕಡೆ ತಗೊಳ್ಳಿ. 2p ಮೈನಸ್ p ಸ್ಕ್ವೇರ್ 4x³ ಆಯಿತು, ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್, ನೀವು ಎಕ್ಸ್ ಟರ್ಮ್ ಇದೆ ಇಲ್ಲಿ ಕಾಮನ್, ಇದು ಮಲ್ಟಿಪ್ಲೈ ಹಾಕೊಂಡ್ರೆ x⁴ ಇಂಟು 2p ಅದು ನೀವು ಹೊರಗೆ ತಗೊಬಿಟ್ರೆ 2x³ ಉಳಿತು, p ಉಳಿತು. ಸೊ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂತಂದರೆ ಇಲ್ಲಿ ಎರಡು ಟರ್ಮ್ ಕಾಮನ್ ಸಿಗುತ್ತೆ, ಕ್ಯಾನ್ಸಲ್ ಮಾಡಿಕೊಂಡ್ರೆ 2p ಈಕ್ವಲ್ ಟು ಮೈನಸ್ ಎಕ್ಸ್ ಇಂಟು ಡಿ ಪಿ ಬೈ ಡಿ ಎಕ್ಸ್ ಆಪ್ಟೇನ್ ಆಗುತ್ತೆ. ಸೊ ರೀಅರೇಂಜ್ ಮಾಡ್ಕೊಂಡ್ರೆ ವೇರಿಯೇಬಲ್ ಸಪರೇಬಲ್ ಫಾರ್ಮೆಟಿಗೆ ಹೋಯಿತು. ಸೊ ವೇರಿಯೇಬಲ್ ಸಪರೇಬಲಲ್ಲಿ ಡಿ ಪಿ ಬೈ 2p ವೇರಿಯೇಬಲ್ ಇನ್ p, dx by x ವೇರಿಯೇಬಲ್ ಇನ್ x, therefore we can integrate that. ಇಂಟಿಗ್ರೇಷನ್ ಮಾಡಿದಾಗ ನಮಗೆ ಅಲ್ಲಿ ಉಳಿಯುವಂಥದ್ದು p ಈಕ್ವಲ್ ಟು c ಸ್ಕ್ವೇರ್ ಬೈ c2 1 arbitrary constant by x². So substituting the value of p we get the general solution, okay, which is the ಜನರಲ್ ಸೊಲ್ಯೂಷನ್. ಇಲ್ಲಿ ಇಷ್ಟೇ ಬರೆಯೋದಾಗತ್ತೆ, ಮತ್ತು ಪಿ ವ್ಯಾಲ್ಯೂ ಏನು ಅಂದು ಇಷ್ಟೇ c2 ಬೈ x². ಅದನ್ನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಂದರೆ ಇಲ್ಲಿ ಎಲ್ಲಿ ಪಿ ಇದೆಯಲ್ವಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಈಕ್ವೇಷನ್ 1ಅಲ್ಲಿ, ಅದು ಜನರಲ್ ಸೊಲ್ಯೂಷನ್ ಆಪ್ಟೇನ್ ಆಗುತ್ತೆ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಅದೇ ಥರದ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಇದು ಕೂಡ ಸಾಲ್ವೇಬಲ್ ಫಾರ್ y. ಸೊ dy ಬೈ ಡಿ ಎಕ್ಸ್ ಪುನಃ ಪಿ ಬಂದಿದೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿ ಸಾಲ್ವ್ ಮಾಡಿದ್ದೀನಿ. ತುಂಬ ಈಸಿ ಇದೆ, ಅದಕ್ಕಾಗಿ ಮತ್ತೊಂದ್ಸಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಬಟ್ ನಿಮಗೆ ಇಲ್ಲಿ ಎಲ್ಲ ಮೆಥಡ್ಸು ಗೊತ್ತಿರಬೇಕು. ಅದು ಕೊನೆಗೆ ಇಲ್ಲಿ ಯಾವ ಫಾರ್ಮೆಟಿಗೆ ತಿರುಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಒಂದೊಂದ್ಸಲಿ ಬರ್ನೌಲಿಸ್ ಇಕ್ವೇಷನಿಗೆ ತಿರುಗುತ್ತೆ, ಒಂದೊಂದ್ಸಲಿ ಲೀನಿಯರ್ ಫಾರ್ಮೆಟಿಗೆ ಸಿಗುತ್ತೆ, ಒಂದ್ಸಲಿ ವೇರಿಯೇಬಲ್ ಸಪರೇಬಲಿಗೆ ಹೋಗುತ್ತೆ. ಸೊ ಅದಕ್ಕಾಗಿ ನೋಡಿಕೊಂಡು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಈ ಪ್ರಾಬ್ಲಮಲ್ಲಿ ಅದು ನೋಡಿ, ಅದು ಲೀನಿಯರ್ ಫಾರ್ಮಿಗೆ ಹೋಗಿದೆ. ಸೊ dx ಬೈ ಡಿ ಪಿ ಪ್ಲಸ್ 3/2 x ಬೈ ಪಿ ಈಕ್ವಲ್ ಟು ಮೈನಸ್ 6p ಲೀನಿಯರ್ ಇನ್ x ಆ್ಯಂಡ್ p ಸಿಕ್ಕಿದೆ ಅದು. ಓಕೆ, ಸೊ ಕ್ಯಾಪಿಟಲ್ ಪಿ ವ್ಯಾಲ್ಯೂ ಇಲ್ಲಿ 3/2 ಇಂಟು ಪಿ, ಕ್ಯಾಪಿಟಲ್ ಕ್ಯೂ ವ್ಯಾಲ್ಯೂ ಮೈನಸ್ 6p. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಿ ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ರೆ ವಿಲ್ ಗೆಟ್ ದ ಜನರಲ್ ಸೊಲ್ಯೂಷನ್. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಇದು ಸಾಲ್ವೇಬಲ್ ಫಾರ್ ಎಕ್ಸ್ ಇದೆ ಅಲ್ವಾ. ನೋಡಿ x ಈಕ್ವಲ್ ಟು ಸಮ್ ಫಂಕ್ಷನ್ ಆಫ್ y ಆ್ಯಂಡ್ p ಇದೆ. ಅದರ ಪ್ರಕಾರ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು ಏನು ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು y, ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು y ಇಸ್ 1 ಪ್ಲಸ್ a ಬೈ ಲಾಗ್ p ಡೆರಿವೇಟಿವ್ 1/p dp ಬೈ dy. ಸೊ ಮಾಡಿದ್ವಿ ನಾವು ಇದನ್ನು ರೀಅರೇಂಜ್ಮೆಂಟ್ ಮಾಡಿದಾಗ, ಅಂದರೆ ಡಿ ಎಕ್ಸ್ ಬೈ ಡಿ ವೈ ಅಂತಂದರೆ ನಮಗಿಲ್ಲ 1/p ಬರುತ್ತೆ. ಯಾಕೆ ಹೇಳಿ, ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ p, ಡಿ ಎಕ್ಸ್ ಬೈ ಡಿ ವೈ ಅಂದರೆ 1/p ಆಯಿತು. ಈಕ್ವಲ್ ಟು 1 ಪ್ಲಸ್ a ಬೈ ಪಿ ಇಂಟು ಡಿ ಪಿ ಬೈ ಡಿ ವೈ ಆಯಿತು. ಸಾಲ್ವ್ ಮಾಡ್ಕೊಂಡ್ವಿ, ಆವಾಗ ನಮ್ಗೆ ಉಳಿಯೋದು ಡಿ ವೈ ಬೈ ಎ ಈಕ್ವಲ್ ಟು ಡಿ ಪಿ ಬೈ 1 ಮೈನಸ್ ಪಿ. ಇದು ವೇರಿಯೇಬಲ್ ಸಪರೇಟ್ ಆಗಿದೆ. ಇಲ್ಲಿ ಎ ಅನ್ನುವಂಥದ್ದು ಕಾನ್ಸ್ಟೆಂಟ್ ಹಾಕೊಂಡಿರೋದಕ್ಕೆ ದಿಸ್ ಇಸ್ ದ ಫಂಕ್ಷನ್ ಆಫ್ y, ದಿಸ್ ಇಸ್ ದ ಫಂಕ್ಷನ್ ಆಫ್ ಪಿ. ಇಂಟಿಗ್ರೇಟ್ ಮಾಡ್ತೀರಾ, ಜನರಲ್ ಸೊಲ್ಯೂಷನ್ ಆಪ್ಟೇನ್ ಆಗುತ್ತೆ. ತುಂಬ ಈಸಿಯಾದಂತಹ ಮೆಥಡ್ಸು. ಇದೆಲ್ಲ ಕೂಡ 2 ಮಾರ್ಕ್ಸಿಗೆ ಕೇಳುವಂಥದ್ದು, ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಈಸಿಯಾಗಿ ಇರೋದಕ್ಕೆ ನೀವು ಏನಾದ್ರು ನಿಮಗೆ ಸ್ಪೀಡ್ ಅನಿಸ್ತಾ ಇದೆ ಅಂತಂದರೆ ಇನ್ನೊಂದ್ಸಲಿ ನೀವು ರಿವೈಂಡ್ ಮಾಡಿ ವಿಡಿಯೋವನ್ನು ಪ್ಲೇ ಮಾಡಿಕೊಂಡು ನೋಡ್ಕೋಬೋದು. ತುಂಬ ಕ್ಲಿಯರಾಗಿ ಹೇಳಿದ್ದೀನಿ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ಈಸಿ ಆದಂತಹ 4 ಫಾರ್ಮ್ಸ್. 5ನೇ ಫಾರ್ಮು ಅದು ಕೂಡ ಈಸಿ. ಯಾವ್ದಾದ್ರು ಇಕ್ವೇಷನ್ಸ್ ಹೋಮೋಜೀನಿಯಸ್ ಇನ್ ಎಕ್ಸ್ ಆ್ಯಂಡ್ ವೈ ಆಗಿತ್ತು ಅಂತಂದರೆ ಅದನ್ನು ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೂಡ ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ವೈ ಕೂಡ ಮಾಡ್ಬೋದು. ಐದರ್ ಅದು ಆವಾಗ ಕನ್ವರ್ಟ್ ಆದಾಗ ಸಾಲ್ವೇಬಲ್ ಫಾರ್ y ಬೈ ಎಕ್ಸ್ ಆರ್ ಪಿ ಹಾಕೊಂಡಿರುತ್ತೆ. ಲಾಸ್ಟ್ ಒನ್ನು ಲೀನಿಯರ್ ಇಕ್ವೇಷನ್ಸು, ಅದಕ್ಕೆ ನಾವು ಕ್ಲಾರಿಯೇಟ್ ಇಕ್ವೇಷನ್ ಅಂತ ಕರಿತೀವಿ. ಇದು ಸಾಲ್ವೇಬಲ್ ಫಾರ್ y ಆಗಿರುತ್ತೆ ಮತ್ತು ಲೀನಿಯರ್ ಇನ್ ಎಕ್ಸ್ ಆ್ಯಂಡ್ ವೈ ಆಗಿರುತ್ತೆ. ಸೊ ದಟ್ ವಿಲ್ ಬಿ ಇನ್ ದ ಫಾರ್ಮ್ y ಈಕ್ವಲ್ ಟು ಎಕ್ಸ್ ಇಂಟು ಪಿ ಪ್ಲಸ್ ಎಫ್ ಆಫ್ ಪಿ. ವೆರಿ ಇಂಪಾರ್ಟೆಂಟ್ ಫಾರ್ಮೆಟು, ಕರೆಕ್ಟಾಗಿ ನೋಡ್ಕೊಳ್ಳಿ, 2 ಮಾರ್ಕ್ಸಿಗೆ ಕೇಳುವಂಥದ್ದು ಇದು. ಸೊ ಈ ಇಕ್ವೇಷನ್
ಇಕ್ವೇಶನ್ ಅನ್ನ ನಾವು ಕ್ಲಾರಿಯೇಟ್ ಇಕ್ವೇಶನ್ ಅಂತ ಕರಿತೀವಿ. y equal to x into p plus f of p. ಸೊ ಈಗ ಇದನ್ನ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ನಮಗೆ dy by dx x into derivative of p with respect to x plus p into derivative of x with respect to x f of p ಮಾಡಿದ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ f dash of p ಬಟ್ ವಿತ್ ರೆಸ್ಪೆಕ್ಟ್ ಟು x ಆಗಿರೋದಕ್ಕೆ ಚೈನ್ ರೂಲ್ ಪ್ರಕಾರ dp by dx ಆಬ್ಟೇನ್ ಆಗುತ್ತೆ. ಸೊ ಎರಡು ಕಡೆ p ಇದೆ, p ಕ್ಯಾನ್ಸಲ್ ಆಯಿತು, x ಇಂಟು ಡಿ ಪಿ ಬೈ ಡಿ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಪಿ ಡಿ ಪಿ ಬೈ ಡಿ ಎಕ್ಸ್ ಉಳಿತು. ಸೊ ಈಗ ಇದೆರಡು ಈಕ್ವಲ್ ಟು 0 ಆಗಿರೋದಕ್ಕೆ, ಎರಡು ಮಲ್ಟಿಪ್ಲೈ ಹಾಕೊಂಡಿರೋಕ್ಕೆ ಐದರ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಪಿ ಈಕ್ವಲ್ ಟು 0 ಆರ್ ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಆಯಿತು. ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಪಿ ಈಕ್ವಲ್ ಟು 0 ಆಯಿತು ಅಂತಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಡ್ಯಾಶ್ ಆಫ್ ಪಿ ಬಂತು, ಅಥವಾ ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಬಂತು. ಸೊ ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಇಂಟಿಗ್ರೇಟ್ ಮಾಡಿಕೊಂಡೆ ನಮ್ಗೆ ಅಲ್ಲಿ ಸಿಗುವಂಥದ್ದು ಪಿ ಈಕ್ವಲ್ ಟು 1 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇ. ಸೊ ಈಗ ಈ ಒಂದು ವ್ಯಾಲ್ಯೂ ಅನ್ನು ನಾವು ಇಕ್ವೇಶನ್ 1ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಅಂದರೆ ವ್ಯಾಲ್ಯೂ ಆಫ್ ಪಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಲ್ಲೆಲ್ಲಿ ಪಿ ಬಂದಿದೆಯೋ ಅಲ್ಲೆಲ್ಲ ಎ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ಈಕ್ವಲ್ ಟು ಎಕ್ಸ್ ಇಂಟು ಎ ಪ್ಲಸ್ ಎಫ್ ಆಫ್ ಎ ಬಂತು. ಹೌದಾ? ಸೊ ಆವಾಗ ನಾವು ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ನಾವು ಏನು ರಿಮೂವ್ ಮಾಡಿಬಿಟ್ರೆ ನಮಗೆ ಡೈರೆಕ್ಟಾಗಿ ಇಕ್ವೇಶನ್ ಸಿಗುತ್ತೆ. ಆದರೆ ಸಪೋಸ್ ಈಗ ಇದು ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಆದಾಗ ಆಗುವಂತಹ ಕೇಸಸ್, ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಡ್ಯಾಶ್ ಆಫ್ ಪಿ ಆದರೆ ಏನಾಗುತ್ತೆ? ಹಾಗಾಗಿತ್ತು ಅಂತಂದರೆ ಒಂದು ಐಡಿಯಾ ಮಾಡೋಣ, ಇಂಟಿಗ್ರೇಟ್ ಮಾಡೋಣ, ಆವಾಗ ನಮಗೆ ರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ಪಿ ಆಬ್ಟೇನ್ ಆಗುತ್ತೆ. ಸೊ ಆವಾಗ ಸಿಗುವಂಥದ್ದು ಸಿಂಗ್ಯುಲರ್ ಸೊಲ್ಯೂಷನ್ ಆಗಿರುತ್ತೆ. ದ ಎಕ್ಸಾಂಪಲ್ y ಈಕ್ವಲ್ ಟು ಎಕ್ಸ್ ಇಂಟು ಪಿ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಪಿ ಅಂತ ಇದೆ. ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂತಂದರೆ y ಈಕ್ವಲ್ ಟು ಎಕ್ಸ್ ಇಂಟು ಪಿ ಪ್ಲಸ್ ಎಫ್ ಆಫ್ ಪಿ. ಎಫ್ ಆಫ್ ಪಿ ಇದ್ದಲ್ಲಿ ಏನಿದೆ, ಇಲ್ಲಿ ನಮಗೆ ಸೈನ್ ಇನ್ವರ್ಸ್ ಆಫ್ ಪಿ ಇದೆ. ಓಕೆ, ಎಫ್ ಆಫ್ ಪಿ. ಸೊ ಇದು ಕ್ಲಾರಿಯೇಟ್ ಫಾರ್ಮು. ಕ್ಲಾರಿಯೇಟ್ ಫಾರ್ಮ್ ಇದ್ದಾಗ ಪಿ ಇದ್ದಲ್ಲಿ ನಾವೇನು ಮಾಡಬೇಕು, ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ಹಾಕ್ಕೋಬೇಕು. ಸೊ y ಈಕ್ವಲ್ ಟು ಎಕ್ಸ್ ಇಂಟು ಸಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕೆ ಪ್ಲಸ್ ಎಫ್ ಆಫ್ ಕೆ ಇಸ್ ದ ಜನರಲ್ ಸೊಲ್ಯೂಷನ್. ಓಕೆ, ಎಫ್ ಆಫ್ ಕೆ ಅಂತಂದರೆ ಸೈನ್ ಇನ್ವರ್ಸ್ ಆಫ್ ಕೆ ಆಯಿತು. ಇಲ್ಲಿ ಎ ಹಾಕಿ ನಾನು ತೋರಿಸಿದ್ದೀನಿ, ಯಾವುದೇ ಬೇಕಾದರೂ ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ಹಾಕೋಬೋದು. ಫಸ್ಟು ಅದು ಕ್ಲಾರಿಯೇಟ್ ಫಾರ್ಮ್ ಹೌದೋ ಅಲ್ವೋ ಅಂತ ಚೆಕ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಇದು ಕೂಡ ಎಕ್ಸ್ ಇಂಟು ಪಿ ಪ್ಲಸ್ ಸಮ್ ಫಂಕ್ಷನ್ ಆಫ್ ಪಿನೇ ಇದೆ, ಡೈರೆಕ್ಟಾಗಿ ಸಿಗುವಂಥದ್ದು. ವೆರಿ ಇಂಪಾರ್ಟೆಂಟ್ ಒನ್. ಎಲ್ಲ ಒಂದೇ ಥರ ಬರುವಂಥದ್ದು, ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ ನಿಮಗೆ. ಓಕೆ, ಸಿಂಪಲ್ ಆಗಿರುವಂಥದ್ದು ಇದು. ನೋಡಿ, ಸಿಂಗ್ಯುಲರ್ ಸೊಲ್ಯೂಷನ್ ಆಬ್ಟೇನ್ ಆಗುವಂಥ ಒಂದು ಪ್ರಾಬ್ಲಮನ್ನು ಮಾಡಿದ್ದೀನಿ ನಾನು. ಸಿಂಗ್ಯುಲರ್ ಸೊಲ್ಯೂಷನ್ ಅಂತಂದರೆ ಏನು ಅಂತ ಒಂದು ನಿಮಗೆ ಕ್ಲಿಯಾರಿಟಿ ಕೂಡ ಸಿಗುತ್ತೆ. ಸಾಲ್ವ್ ದ ಇಕ್ವೇಷನ್ ಆ್ಯಂಡ್ ಫೈಂಡ್ ದ ಸಿಂಗ್ಯುಲರ್ ಸೊಲ್ಯೂಷನ್ ಅಂತ ಕೇಳಿದರೆ, ಇಕ್ವೇಷನ್ ಕೊಟ್ಟಿದ್ದಾರೆ y ಈಕ್ವಲ್ ಟು ಎಕ್ಸ್ ಪಿ ಪ್ಲಸ್ 1 ಪ್ಲಸ್ ಪಿ ದ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಜನರಲ್ ಸೊಲ್ಯೂಷನ್ ಅಂತೂ ಈಸಿ. ಇದು y ಈಕ್ವಲ್ ಟು ಎಕ್ಸ್ ಪಿ ಪ್ಲಸ್ ಎಫ್ ಆಫ್ ಪಿ ಫಾರ್ಮೆಟಲ್ಲೇ ಇದೆ. ಪಿ ಇದ್ದಲ್ಲಿ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ಹಾಕೊಂಡ್ಬಿಟ್ರೆ ಜನರಲ್ ಸೊಲ್ಯೂಷನ್ ಸಿಗುತ್ತೆ. ಈಗ ಸಿಂಗ್ಯುಲರ್ ಸೊಲ್ಯೂಷನ್ ಅಂತ ಹೇಳಿದರೆ, ಸಿಂಗ್ಯುಲರನ್ನು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮಗಿಲ್ಲಿ ನೋಡಿ ಇಂಟಿಗ್ರೇಟ್ ಮಾಡಬೇಕು. ಆವಾಗ ನಮಗೆ ರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ಪಿ ಸಿಗುತ್ತೆ. ಎಲಿಮಿನೇಟ್ ಪಿ ಫ್ರಮ್ ದ ರಿಲೇಷನ್ ಯೂಸಿಂಗ್ ಇಕ್ವೇಷನ್ 1 ಅಂತ ಹೇಳ್ತಾರೆ. ಆವಾಗ ಸಿಗುವಂಥದ್ದು ಸಿಂಗ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ನಮಗೆ ಇಲ್ಲಿ ನಾವು ಸೇಮ್ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಪಿ ಸಿಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಪಿ ಎಕ್ಸ್ ಇಂಟು ಇಲ್ಲಿ ನಮಗೆ ಸಿಗುವಂಥದ್ದು ಪಿ ಇದೆ ಅಲ್ವಾ, ಎಕ್ಸ್ ಇಂಟು ಪಿ ಇರೋದಕ್ಕೆ ಡಿ ಪಿ ಬೈ ಡಿ ಎಕ್ಸ್ ಬಂತು ಇಲ್ಲಿ. ಪ್ಲಸ್ ಅದು ನಾವು ಇಲ್ಲಿ ಯೂಸ್ ಮಾಡಿರುವಂಥದ್ದು ನಿಮಗೆ ಗೊತ್ತಾಗ್ತಾ ಇದೆ, ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಫಾರ್ಮುಲಾ ಫಾರ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಿದ್ದೀವಿ. 1 ಪ್ಲಸ್ ಪಿ ಸ್ಕ್ವೇರಿನ ಡೆರಿವೇಟಿವ್, 1ನ ಡೆರಿವೇಟಿವ್ ಅಂತೂ 0, ಪಿ ಸ್ಕ್ವೇರಿನ ಡೆರಿವೇಟಿವ್ 2p ಇಂಟು ಡಿ ಪಿ ಬೈ ಡಿ ಎಕ್ಸ್. ಸೊ ಪಿ ಪಿ ಇದೆ, ಕ್ಯಾನ್ಸಲ್ ಆಯಿತು. ಎಕ್ಸ್ ಪ್ಲಸ್ 2p ಇಂಟು ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಬಂತು. ಐದರ್ ಎಕ್ಸ್ ಪ್ಲಸ್ 2p ಈಕ್ವಲ್ ಟು 0 ಆರ್ ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಸೊ ಡಿ ಪಿ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಅಂತಂದರೆ ಗೊತ್ತೇ ಇದೆ ನಮಗೆ ಯಾವುದೇ ಕೇಸಸ್ ಸಿಗೋದಿಲ್ಲ. ಇಲ್ಲಿ ಎಕ್ಸ್ ಪ್ಲಸ್ 2p ಈಕ್ವಲ್ ಟು 0 ಅಂತಂದರೆ ಪಿ ಈಕ್ವಲ್ ಟು ಮೈನಸ್ ಎಕ್ಸ್ ಬೈ 2 ಆಯಿತು. ಪಿ ಅನ್ನು ನಾವೇನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಸೊ ಪಿ ವ್ಯಾಲ್ಯೂ ಅನ್ನು ನಾವು ಈಗ ಇಕ್ವೇಷನ್ 1ನಲ್ಲಿ ಹಾಕ್ತಿದ್ವಿ. ಎಕ್ಸ್ ಇಂಟು ಪಿ ವ್ಯಾಲ್ಯೂ ಮೈನಸ್ ಎಕ್ಸ್ ಬೈ 2 ನದು ಎಕ್ಸ್ ಇಂಟು ಮೈನಸ್ ಎಕ್ಸ್ ಬೈ 2 ಪ್ಲಸ್ 1 ಪ್ಲಸ್ ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ 4. ಸಾಲ್ವ್ ಮಾಡಿದ್ರೆ y ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4 ಅಂತ ಬರುತ್ತೆ, ವಿಚ್ ಈಸ್ ದ ಸಿಂಗ್ಯುಲರ್ ಸೊಲ್ಯೂಷನ್ ಫಾರ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಸೊ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂತಂದರೆ ಕ್ಲಾರಿಯೇಟ್ ಫಾರ್ಮಲ್ಲಿ ಡೈರೆಕ್ಟ್ ಇರೋದಿಲ್ಲ. ಅಂಥ ಟೈಮಲ್ಲಿ ಪ್ರಾಪರ್ ಸಬ್ಸ್ಟಿಟ್ಯೂಷನ್ ಮೆಥಡ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕೊಟ್ಟಿರುವಂಥ ಇಕ್ವೇಷನ್ನ ಕ್ಲಾರಿಯೇಟ್ ಫಾರ್ಮ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಹೋಗಿರ್ತೀವಿ. ಸೊ ಆವಾಗ ನಮಗೆ ಜನರಲ್ ಸೊಲ್ಯೂಷನ್ಸ್ ಡೈರೆಕ್ಟಾಗಿ ಕ್ಲಾರಿಯೇಟ್ ಫಾರ್ಮಿಂದ ಆಬ್ಟೇನ್ ಆಗುತ್ತೆ.
ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಇದು 2 ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಇದರ ಬಿಟ್ಟರೆ ಬೇರೆ ಯಾವುದೇ ಎಕ್ಸಾಂಪಲ್ಸನ್ನು ಜಾಸ್ತಿ ಕೇಳಿಲ್ಲ. ನೀವು ಇದನ್ನು ಆರಾಮಾಗಿ ನೋಡ್ಕೊಳ್ಬೋದು. 2 ಸೇಮ್ ಇರುತ್ತೆ. ನಿಮ್ಗೆ ಏನಾದ್ರು ಬೇರೆದನ್ನು ಕೇಳಿದಾಗ ಅವರು y ಮತ್ತು v ವ್ಯಾಲ್ಯೂನ ಏನು u ಅಥವಾ v ಏನೋ ಒಂದು ವೇರಿಯೇಬಲ್ ಕೊಟ್ಟಿರ್ತಾರೆ, ಅದಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅದನ್ನು ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನೋಡೋಣ ಯಾವ ಥರ ಸಾಲ್ವ್ ಆಗುತ್ತೆ ಅಂತ. 4yp² + 2xp - y = 0 ಅಂತ ಕೊಟ್ಟಿದ್ದಾರೆ. ನಾವು y² ವ್ಯಾಲ್ಯೂನ v ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ಈ ಇಕ್ವೇಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ. ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2y × dy/dx = dv/dx ಆಯಿತು. ಸೊ dy/dx ಅಂತಂದರೆ p, 2yp = dv/dx ಅನ್ನು q ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಈಗ dv/dx ಅನ್ನು ಮತ್ತು ಈ y ವ್ಯಾಲ್ಯೂನ ಎಲ್ಲದನ್ನು ಸಹ ನಾವೇನು ಮಾಡಬೇಕು, ಇಕ್ವೇಷನ್ 1ಗೆ ಹಾಕಬೇಕು. 4yp², ಈಗ p = 2y/q ಅಂತಂದರೆ p² = q²/2y the whole square, it is q²/4y² plus 2xp, again p value is q/2y minus y = 0. ಸೊ 4y q²/4y² ಇದೆ ಅಲ್ವಾ, 4 ಕ್ಯಾನ್ಸಲ್ ಆಯಿತು, y ಕ್ಯಾನ್ಸಲ್ ಆಯಿತು, q²/y ಉಳಿತು, 2 ಕ್ಯಾನ್ಸಲ್ ಆದರೆ q/y ಉಳಿತು, -y = 0. ಸಾಲ್ವ್ ಮಾಡಿಕೊಂಡ್ರೆ q² + xq ಇಂಟು ಹಿಯರ್ y LCM ತೊಗೊಂಡಿದ್ದೀವಿ = y × 0 0 ಆಯಿತು. ಸೊ ಇದು ಹೇಗೆ ಬಂತಿದೆ ಅಂತಂದರೆ q² + xq - y² = 0 ಅಂತ ಬಂತು. y² ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಇಲ್ಲಿ v ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. y² ವ್ಯಾಲ್ಯೂನ ಹಾಕ್ಕೊಳ್ಳಿ, ಅವಾಗ q² + xq = v ಬಂತು. ಸೊ ಇದು ಹೆಂಗಿದೆ ಅಂದರೆ v = xq + q² ಅಂದರೆ v = xq plus function of q, ಕ್ಲಾರಿಟಿ ಫಾರ್ಮೆಟಲ್ಲಿದೆ. ಸೊ ಜನರಲ್ ಸೊಲ್ಯೂಷನ್ q ಇದೆಲ್ಲ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಹಾಕ್ಕೊಳ್ಳಿ, ದಟ್ ಈಸ್ ದ ಜನರಲ್ ಸೊಲ್ಯೂಷನ್. ಸೊ ಇಲ್ಲಿ ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ, xy × y - px = x + py. ಸೊ x² = u, y² = v ಅಂತ ಹಾಕ್ಕೊಳ್ಬೇಕು, ನಾವು ಕನ್ಸಿಡರ್ ಮಾಡಬೇಕು. ಅದನ್ನು ಕೊಟ್ಟಿರ್ತಾರೆ ಅವರು ಎಕ್ಸಾಮಲ್ಲಿ ಯೂಶ್ವಲಿ. ಈ ಸತಿ ಅಂತೂ 2 ಮಾರ್ಕ್ಸ್ ಕ್ವಶನ್ಸ್ ಇರೋದಕ್ಕೆ ಈ ಥರದ ಕ್ವಶನ್ಸ್ ಕೊಡುವಂತಹ ಸಾಧ್ಯತೆ ಕಡಿಮೆ ಇದೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನಾವು ಯಾವುದೇ ರೀತಿಯಾದಂತಹ ಡೈರೆಕ್ಟಾಗಿ ಇದು ಬೀಳತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ ಹೊಸ ಫಾರ್ಮೆಟ್ ಆಗಿರೋದಕ್ಕೆ. ಬಟ್ ಇಲ್ಲಿ ತನಕ ಈ ಥರ ಪ್ರಾಬ್ಲಮ್ಸನ್ನು ಕೊಟ್ಟಾಗ ಅವರೇ ಕೊಡ್ತಿದ್ರು ಸಬ್ಸ್ಟಿಟ್ಯೂಟ್ ಯಾವ್ದು ಮಾಡಬೇಕು. x² = u, y² = v ಅಂತಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x × dx = du, y² ಅಂತಂದರೆ 2y, dy dv. ಎರಡು ಡಿವೈಡ್ ಮಾಡಿಕೊಂಡ್ರೆ dv/du ವ್ಯಾಲ್ಯೂ ಸಿಗುತ್ತೆ ನಮಗೆ. dv/du ಅನ್ನು q ಅಂತ ಇಟ್ಕೊಂಡ್ರೆ y/x, dy/dx ಅನ್ನು p ಅಂತ ಇಟ್ಕೋಬೋದು. ಸೊ p ವ್ಯಾಲ್ಯೂ ಸಿಕ್ತು ನಮಗೆ. p ವ್ಯಾಲ್ಯೂವನ್ನು ಈ ಕೊಟ್ಟಿರುವಂತಹ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಜಸ್ಟ್ ಸಾಲ್ವ್ ಮಾಡಿದ್ರೆ ಸಾಕು, v = uq + 1 + q ಫಾರ್ಮೆಟಿಗೆ ಬಂತು. ದಟ್ ಈಸ್ ಫಂಕ್ಷನ್ ಆಫ್ q. ಇದು ಅವನ ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು q ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಜನರಲ್ ಸೊಲ್ಯೂಷನನ್ನು ಕೊಡುತ್ತೆ. ಯಾಕೆ ಅಂತಂದರೆ ಅದು ಕ್ಲಾರಿಯಟ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಆಗಿದೆ. ತುಂಬ ಈಸಿ ಆದಂಥ ಕ್ಯಾಲ್ಕುಲೇಷನ್ಸ್ ಇದೆ, ಇದೆಲ್ಲ ತುಂಬ ಕ್ಲಿಯರ್ ಆಗಿದೆ. ಸೊ ಅದಕ್ಕಾಗಿ ನಾನು ಮತ್ತೆ ಜಾಸ್ತಿ ಏನು ಹೇಳ್ತಾ ಇಲ್ಲ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಟೆಕ್ಸ್ಟ್ ಮಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.